ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. DK ಶಿವಕುಮಾರ್ ಅವರೇ, ನಿಮ್ಗೆ ಶಾಲಾ ವಿದ್ಯಾರ್ಥಿಗಳು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸಣ್ಣ ಪರಿಜ್ಞಾನ ಆದ್ರೂ ಇದೆಯಾ? 3,000 ಕೊಡ್ತಾರಂತೆ. ಇದು ಓಟ್ ಪ್ರಚಾರ ಮಾಡುವಾಗ ಹಂಚ್ತಾರಲ್ವಾ, ಅದು ಇದಲ್ಲ. ಇಲ್ಲಿ ಹೋರಾಟ ಮಾಡ್ತಿರೋದು ವಿದ್ಯಾರ್ಥಿಗಳು. ಇದನ್ನ ಈಗಲೇ ಸಮಸ್ಯೆನ ಬಗೆಹರಿಸಲಿಕ್ಕೆ ನೋಡಿ, ಇಲ್ಲಾಂದ್ರೆ ವಿಧಾನಸೌಧಕ್ಕೂ ಕೂಡ ಈ ಬಿಸಿ ಮುಟ್ಟಬಹುದು. ನೀವು ಯಾವ್ದಾದ್ರು ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಹೋಗಿ ಟೀ ಕಾಫಿ ಕುಡಿದ್ರೆ 3,000 ಬಿಲ್ ಆಗಲ್ವಾ? ಲಕ್ಷ ಲಕ್ಷ ಖರ್ಚು ಮಾಡಿ ಎಜುಕೇಶನ್ ಮಾಡಿ ನೀವು 3,000 ಹಂಚ್ತೀನಿ ಅಂತ ಹೇಳ್ತಿರಲ್ಲ, ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯಾ ನಿಮಗೆ? ನಿಮ್ಮ ಮನೆ ಮಕ್ಕಳಿಗೂ ಕೂಡ ನಿಮ್ಮ ಹಾಗೆ ಬೇರೆಯವ್ರು ಬಂದು ಇದೇ ರೀತಿ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಈಗಲಾದ್ರೂ ಸ್ವಲ್ಪನಾದ್ರೂ ಸಮಾಜದ ಬಗ್ಗೆ ಯೋಚನೆ ಮಾಡಿ. ಓದಬೇಕಂದ್ರೆ ಮನೆಯಲ್ಲಿ ದಿನ ತಿಂಗಳಿಗೆ 800 ರೂಪಾಯಿ ಲೈಬ್ರರಿ ಕಟ್ಟಬೇಕು, 3,000 ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು, 1,500 ರೂಪಾಯಿ ರೂಮಿಗೆ ಕಟ್ಟಬೇಕು. ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ 6,000 ರಿಂದ 7,000 ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ. ನಾವ್ ಹೇಳ್ತೇವೆ, ಮತ್ತೊಮ್ಮೆ ಭೂಮಿಯ ಮೇಲೆ